ವೈಸರ್ ಹಾಕಿರೋದ್ರಿಂದ ಮಕ ಎಲ್ಲ ಫುಲ್ಲು ಬೆಂದೋಗ್ಬಿಟ್ಟೈತೆ ಬಿಸಿಲಿಗೆ. ಏನು ಗುರು ಇದು ಹಿಂಗೈತೆ ತತ್ತಕ್ಕೆ? ಆಹಾ ಇವಾಗ ನೋಡಿ ಏನು ಮಸ್ತಾಗಿ ಕಾಣಿಸ್ತೈತೆ. ಇರ್ರಿ ಹತ್ತೋಗ್ಬಿಟ್ರಿ, ಭಯ ಆಗ್ತೈತೆ ನನಗೆ. ಮನೆಯಲ್ಲೇ ಸೌಟಾಡ್ಸೋಕ್ಕೆ ಆಗಲ್ಲ. ಈಗ ಸೀದಾ ಫುಲ್ ಸ್ಟೀಪ್ ಆಗಿದೆ. ವಿಡಿಯೋಲಿ ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ. ದೊಡ್ಡ ಸರ್ಕಲ್ ಹಾಕಿದ್ರಿ ಇವ್ರಿಗೆ ಸ್ವಲ್ಪ. ಗೈಸ್ ಎಂಡಿ ಫಿಲ್ಟರ್. ಎಂಡಿ ಫಿಲ್ಟರ್ ಅಲ್ಲ, ಅದು ಕುಂಡಿ ಫಿಲ್ಟರ್. 32ನ ತೆಗಿತೀನಿ. ಯಪ್ಪೋ ಫುಲ್ ಎಕ್ಸ್ಪೋಜರ್ ನೋಡು. ಆ್ಯಂಡ್ ನಮ್ಮ ಹೆಂಗ್ಸು ಇವತ್ತು ನೋಡಿ ಫೇವ್ರೆಟ್ ಸ್ಲಿಪ್ಪರ್ ಹಾಕೊಂಬಂದವಳೆ. ಬರೀ ಕಾಲಲ್ಲೇ ಹತ್ತು ಬಿಡ್ತೀನಿ. ನಾನು ಬೇರೆದು ಹಾಕಿದ್ದೀನಿ ಇವತ್ತು. ಯಪ್ಪೋ ಕಾಲು ಹೋಗ್ತೈತಿ. ಎಷ್ಟು ದೂರ ಹಾಕಬೇಕು? ಇಷ್ಟೇ. ಅದಾದ್ಮೇಲೆ ಇನ್ನೊಂದು ಚೂರು ಅಲ್ಲಿವರೆಗೂ ಹತ್ತೀಯ ನಿಂಗೆ ಬೇಕು ಅಂದರೆ. ಹೌದಾ? ಯಪ್ಪ ಅಪ್ಪಿ ಎಲ್ಲಿಗೆ ಇವತ್ತು ಪ್ರಯಾಣ? ಇವತ್ತು ಒಂದು ಲೇಕ್ಗೆ. ಯಾವ ಲೇಕು? ಯಾವ ಲೇಕು? ರಂಗರಾಯನ ದೊಡ್ಡಿ ಲೇಕ್. ಸೊ ಬರ್ರಿ ಹೋಗೋಣ ಅಲ್ಲಿಗೆ. ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ, ಬಟ್ ಓಕೆ. ಆ್ಯಂಡ್ ಇವತ್ತು ನಾವು ಹೊರಟಿದ್ದೀವಿ ರಂಗರಾಯನ ದೊಡ್ಡಿ ಲೇಕ್ ಕಡೆಗೆ. ಸೊ ಅಲ್ಲಿ ಪೀಸ್ಫುಲ್ಲಾಗಿ ಲೈಕ್ ಬೋಟಿಂಗ್ ಎಲ್ಲ, ನಾವು ಬೋಟಿಂಗ್ ಮಾಡಲ್ಲ ಬಟ್ ಬೋಟಿಂಗ್ ಎಲ್ಲ ಇದೆ. ಆ್ಯಂಡ್ ಒಂದು ಬೆಟ್ಟ ರಾಕ್ ಇದೆ, ಅಲ್ಲಿ ಕೂತ್ಕೊಂಡು ಒಳ್ಳೆ ಸನ್ಸೆಟ್ ನೋಡ್ಬೋದು ಅಂತ ನೋಡಿದ್ದೆ. ಅದಕ್ಕೆ ಇವತ್ತು ನಾವು ಲೈವ್ ಆಗಿ ನೋಡೋಣ ಅಂತ ಹೊರಟಿದ್ದೀವಿ ರಂಗರಾಯನ ದೊಡ್ಡಿ ಲೇಕಿನ ಕಡೆಗೆ. ನಮಗಂತೂ ಗಾಯ್ಸಿ ನಾವು ಮನೆ ಬಿಟ್ಟು ಒಂದು 20 ಮಿನಿಟ್ಸ್ ಆಗುತ್ತೆ ಎಕ್ಸಾಕ್ಟಾಗಿ. ಈ ಟ್ರಾಫಿಕ್ಕು, ಈ ಸಿಗ್ನಲ್ಲು ಮತ್ತು ಈ ಬಿಸಿಲು ನೋಡ್ಬೋದು ಹೆಂಗೈತೆ ಅಂತ. ಸೊ ಇಷ್ಟಲ್ಲ, ಇಷ್ಟಿದ್ರಲ್ಲಿ ನಮಗೆ ಇವಾಗಲೇ ಈ 20 ಮಿನಿಟ್ಸಲ್ಲೇ ನಾವೇ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀವಿ. ಯಪ್ಪ ಗೈಸ್, ಈವ್ನಿಂಗ್ ಮೇಲೆ ಹೊರಟ್ರೆ ಇದೊಂದು ಪ್ರಾಬ್ಲಮ್ ನೋಡಿ, ಎಷ್ಟು ಟ್ರಾಫಿಕ್ ಅಂತ. ಇಲ್ಲೇ ಆಲ್ಮೋಸ್ಟ್ ಅರ್ಧ ಗಂಟೆ ಆಗ್ಬಿಡ್ತು ನಮಗೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಏನು ಬಿಸಿಲಿದು. ಈ ಬಿಸಿಲಲ್ಲಂತೂ ಯಪ್ಪ ಸುಟ್ಟೋಗ್ತಾ ಇದ್ದೀವಿ, ಕೈಯೆಲ್ಲ ಸುಟ್ಟೋಗ್ತೈತೆ ಗೈಸ್, ಅಷ್ಟು ಬಿಸಿಲು. ಸೀರಿಯಸ್ಲಿ ಯಾಕೆ ಹಿಂಗೆ ಆಗ್ತಾಯಿತ್ತಪ್ಪ ನಮ್ಮ ಭೂಮಿ ಮೇಲೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಈ ಥರ ಬಿಸಿಲು ಬಂದು ನೋಡಿ ಎಷ್ಟು ಸುಸ್ತು. ಆ್ಯಕ್ಚುಲಿ ಬೇಸಿಗೆಗಾಲದಲ್ಲೂ ಇಷ್ಟು ಬಿಸಿಲು ಇರಲಿಲ್ಲ. ಇವಾಗ ಒಂದು 2-3 ದಿನದ ಈ ಬಿಸಿಲು ಅಷ್ಟು ಟೆಂಪ್ರೇಚರ್ ಜಾಸ್ತಿ ಐತೆ ಅನಿಸುತ್ತೆ. ಏನಂತಾರೆ ಆ ಹಬೆ ಕಾವು ಅಂತಾರಲ್ಲ, ಅದು ಜಾಸ್ತಿ ಇದೆ. ಅಪ್ಪ ಸ್ವಲ್ಪ ಜಾಗ ಬಿಟ್ಟರೆ ಹೋಗೋಣ. ನೋಡ್ಕೊಂಡು ಹೋಗ್ಬೇಕು ಇವಾಗ. ಅಂತೂ ಇಲ್ಲಿಂದ ಟ್ರಾಫಿಕ್ ಇರಲ್ಲ, ಬಟ್ ಆದರೆ ಗಾಡಿಗಳು ಇರುತ್ತೆ. ಸ್ಲೋ ಮೂವಿಂಗಲ್ಲೇ ಹೋಗಬೇಕು. ನೋಡ್ಬೇಕು ಎಷ್ಟು ಗಂಟೆ ರೀಚ್ ಆಗ್ತೀವಿ, ಏನು ಬೇಕಾ ಅಂತ ಗೈಸ್. ಆದರೆ ಬಿಸಿಲಂತೂ ಕೇಳಲೇಬೇಡಿ, ಅದೊಂದೇ ಇವಾಗ ಪ್ರಾಬ್ಲಮ್. ಮೈಕು ಹೆಲ್ಮೆಟ್ ಒಳಗಿರುತ್ತೆ. ಸೊ ನಾವು ವಿಂಡ್ ನಾಯ್ಸ್ ಬರಬಾರ್ದು ಅಂದರೆ ನಾವು ಹೆಲ್ಮೆಟ್ ವೈಸರ್ನ ಹಾಕ್ಕೊಂಡು ಮಾತಾಡಬೇಕು. ಸೊ ಈ ಸಿಟಿ ಒಳಗೆ ಇರೋದ್ರಿಂದ ಇನ್ನು ನಾವು ಈ ವೈಸರ್ ಹಾಕಿರೋದ್ರಿಂದ ಮಕ ಎಲ್ಲ ಫುಲ್ಲು ಬೆಂದೋಗ್ಬಿಟ್ಟೈತೆ ಬಿಸಿಲಿಗೆ. ಇನ್ನು ಕೆಂಗೇರಿ ದಾಟಿದ್ರೆ ಸಾಕು ಅನ್ನಿಸ್ತೈತೆ. ಯಾವಾಗಿಂದ ಒಂಚೂರು ಪೀಸಾಗಿ ಹೋಗ್ಬೋದು. ಆಮೇಲೆ ಅದೇ ಗೈಸ್, ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ರೈಡು ಪೀಸ್ಫುಲ್ಲಾಗಿ ಆಗಬೇಕು ಅಂದರೆ ಅದಕ್ಕೆ ವೆದರ್ ಕೂಡ ಕಾರಣ. ಆ್ಯಂಡ್ ಇವತ್ತು ನಮಗೆ ವೆದರು ಫುಲ್ಲು ಉಲ್ಟಾ ಆಗಿಬಿಟ್ಟೈತೆ. ಬಟ್ ನಾವೇ ಹೆಂಗಾರು ಪೀಸ್ಫುಲ್ಲಾಗಿ ರೈಡ್ನ ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕು. ಆ್ಯಂಡ್ ಸನ್ಸೆಟ್ ನೋಡ್ಬೋದೇನೋ, ಬಟ್ ನೋಡಬೇಕು ಏನಾಗುತ್ತೆ ಅಂತ ಅಲ್ಲಿ. ಸೊ ನಮ್ಮ ಮನೆಯಿಂದ ಗೈಸ್ ಈ ಜಾಗ ಒಂದು ಅರೌಂಡ್ 50-52 ಕಿಲೋಮೀಟರ್ಸ್ ಏನೋ ಐತೆ. ಸೊ ಇದು ರಂಗರಾಯನ ದೊಡ್ಡಿ ಲೇಕ್. ಇಲ್ಲಿ ಬೋಟಿಂಗ್ ಕೂಡ ಇದೆ, ನೋಡಬೇಕು ಹೇಗಿದೆ ಅಂತ. ಬಟ್ ಏನಿಲ್ಲ ಗೈಸ್, ಆರಾಮಾಗಿ ಬೀಚಾಗಿ ಹೋಗಿ ಬರೋದು. ಬಿಸಿಲಿಲ್ಲ ಅಂದರೆ ಇನ್ನೂ ಈಸಿ ಇದ್ದಿರೋದು ಇನ್ನು. ಆಮೇಲೆ ಈ ಬಿಸಿಲು ಜಾಸ್ತಿ ಇರೋದಕ್ಕೆ ನಾನಿವತ್ತು ND32 ಯೂಸ್ ಮಾಡಿದ್ದೀನಿ. ಲಾಸ್ಟ್ ರೈಡಲ್ಲಿ ND16 ಹಾಕಿದೆ. ಆ್ಯಂಡ್ ಸೇಮ್ ಸೆಟ್ಟಿಂಗ್ಸ್ ಏನು ಚೇಂಜ್ ಮಾಡಿಲ್ಲ, ಜಸ್ಟ್ ND32 ಹಾಕಿದ್ದೀನಿ ಅಷ್ಟೇ. ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿರೋರ್ಗೆ ಹೇಳ್ಬೇಕಂದ್ರೆ
ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಆಮೇಲೆ ನಾವು ಇವಾಗ ರೆಕಾರ್ಡ್ ಮಾಡ್ತಿರೋ ಕ್ಯಾಮ್ರಾ ಬಂದು DJI Osmo Action 6. ಸೊ ಅದನ್ನು ವೈರ್ಲೆಸ್ಲಿ DJI ಅವ್ರದ್ದೇ ಮೈಕ್ ಮಿನಿ 2ಗೆ ಕನೆಕ್ಟ್ ಮಾಡ್ಕೊಂಡಿರೋದು. ಸೊ ಆಡಿಯೋ ಆ್ಯಂಡ್ ವಿಡಿಯೋ ಎರಡೂ ಕೂಡ DJI ಅವ್ರದ್ದೇ. ಆ್ಯಂಡ್ ಸೆಟ್ಟಿಂಗ್ಸ್ ಹೇಳೋದಾದರೆ 2.7K 16:9 ರೇಷಿಯೋ, ಆಮೇಲೆ 25 FPS ಇಟ್ಟಿದ್ದೀನಿ. ಸೊ ಅದರ ಡಬಲ್ ದಿ ಶಟರ್ ಸ್ಪೀಡ್ ಬಂದು 1/50. ನೀವು 30 FPS ಇಟ್ಟರೆ 1/60 ಇಟ್ಕೋಬೇಕಾಗತ್ತೆ. ಸೊ ನನಗೆ 25 FPS ಒಂಥರ ಪೀಸ್ ಆಗಿದೆ ಅನ್ನಿಸ್ತು ಆ ಮೋಷನ್ ಬ್ಲರ್ಗೆ. ಅದಕ್ಕೇ ನಾನು 25 FPS 1/50ಗೆ ಶಟರ್ ಸ್ಪೀಡ್ ಇಟ್ಟಿದ್ದೀನಿ. ಸೊ ISO ಬಂದು 1 ಇಂದ 800 ಅಂತಲೇ ಏನೋ ಇದೆ ಗೈಸ್, ಅದಕ್ಕೆ ಇಟ್ಟಿದ್ದೀನಿ. ಬೇಕಾದ್ರೆ ಸ್ಕ್ರೀನ್ ಮೇಲೆ ಒಂದ್ಸಲ ಮೆನ್ಷನ್ ಮಾಡ್ತೀನಿ ಏನೇನು ಸೆಟ್ಟಿಂಗ್ಸ್ ಇದೆ ಅನ್ನೋದು. ಸೊ ನನ್ನ ಲಾಸ್ಟ್ ವೀಡಿಯೋ ಬಂದೆ ನಮ್ಮ ಫಸ್ಟಿಂದ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ಎಲ್ಲ ವೀಡಿಯೋದಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ ಆಲ್ಮೋಸ್ಟು. ಸೊ ಈ ಸರಿ ಏನು ಡಿಫ್ರೆನ್ಸು ಅಂದರೆ ND ಲಾಸ್ಟ್ ಟೈಮು ND 16 ಹಾಕಿದ್ದೆ, ಈ ಸರಿ ND 32ನ ಯೂಸ್ ಮಾಡಿದ್ದೀನಿ. ಈ ರೋಡಿಗೆ ಬಂದಮೇಲೆ ಸ್ವಲ್ಪ ಪೀಸ್ಫುಲ್ಲಾಗೈತೆ, ಯಾಕೆಂದರೆ ಮೋಡ ಲೈಟಾಗಿ ಕ್ಲೌಡ್ ಆಗೈತೆ, ಮೋಡ ಮುಚ್ಚಿದೆ. ಆ್ಯಂಡ್ ಸ್ವಲ್ಪ ಗೊತ್ತಲ್ಲ, ರೋಡ್ ಸ್ವಲ್ಪ ಖಾಲಿ ಇದ್ದಷ್ಟು ಈ ಹಂಸ್ಕೂಲ್ ಬಂದಾಗ ಮಾತ್ರ ಬೇಜಾರಾಗುತ್ತೆ. ಸ್ವಲ್ಪ ರೋಡ್ ಖಾಲಿ ಇದ್ದಷ್ಟು ಆರಾಮಾಗಿ ಹೋಗ್ಬೋದು. ರಾಮನಗರಕ್ಕೆ ಬಂದರೆ ಎಲ್ಲಿ ನೋಡ್ರು ಬೆಟ್ಟ ಬಂಡೆ. ಆ್ಯಂಡ್ ಗೈಸ್ ನಮ್ಮ ಗೂಗಲ್ ಅಕ್ಕ ನಮಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾಳೆ ಮತ್ತೆ ಅಗೇನ್ ಈ ಸರಿನೂ. ಮೇಯ್ನ್ ರೋಡಲ್ಲಿ ಕರ್ಕೊಂಡೇ ಹೋಗಲ್ಲ ನಮ್ಮ ಗೂಗಲ್ ಅಕ್ಕ. ಲೆಫ್ಟಾ ಅಪ್ಪಿ? ಲೆಫ್ಟ್. ಇಲ್ಲಿ ರೈಟಾ? ಹಾಂ, ಇಲ್ಲಿ ರೈಟು. ಮತ್ತೆ ಗಲ್ಲಿ. ಸೊ ನಮ್ಮ ಗೂಗಲ್ ಅಕ್ಕ ಅಂತೂ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿರ್ತಾಳೆ. ಸೊ ನಾರ್ಮಲಾಗೆ ಹಿಂಗೆ ಹೋಯ್ತಾರೋ ಅಥವಾ ನಮ್ಮ ಗೂಗಲ್ ಅಕ್ಕ ನಮ್ಗೆ ಹಿಂಗೆ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಹಾಂ, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಇದೇ ಬೆಟ್ಟ, ಅದು ಬಂಡೆ ನಾವು ಹತ್ಬೇಕಾಗಿರೋದು. ಹೌದಾ? ಹಾಂ, ನೋಡಿದ್ರೆ ಹೆಂಗೆ ನೋಡಿದ್ರೆ ಬಂಡೆನೋ ಬೆಟ್ಟನೋ. ಇದನ್ನೇನು ಬಂಡೆ ಅಂತಾರ ಬೆಟ್ಟ ಅಂತಾರಪ್ಪಿ? ಬಂಡೆ ಬೆಟ್ಟ ಹೆಂಗಾಗುತ್ತೆ? ಮರ ಗಿಡ ಇದ್ರೆ ಬೆಟ್ಟ. ಮಧ್ಯದಲ್ಲಿ ಐತಲ್ಲ ಒಂದೆರಡು ಮರ ಗಿಡ, ಅವೆಲ್ಲ ಆಗಲ್ಲ. ಅವೆಲ್ಲ ಕೌಂಟ್ ಆಗಲ್ಲ ಅಂತ್ಯಾ? ದಿಸ್ ಇಸ್ ಬಂಡೆ. ಸೊ ನಾವಿಲ್ಲೇ ನಿಲ್ಸೋಣ? ಇಲ್ಲಿಲ್ಲ. ಹಾಂ. ಸೊ ಗೈಸ್ ನಾವು ರೀಚ್ ಆದ್ವಿ. ಪ್ಯಾಂಟ್ ಹಿಡಿತಾ ಐತೆ. ಸೊ ಗೈಸ್ ಇದೆ, ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ನಾನು ಇಲ್ಲಿ ಅಳಿಲಿ ಎಲ್ಲಿ ನೋಡಿದ್ರು ಅಳಿಲ್ನ ಬಿಡಲ್ಲ ನಮ್ಮ ಮಿನ್ಸಿ. ಅದು ಸಿಗಲ್ಲ ಇವಳು ಬಿಡಲ್ಲ ಅನ್ನೋ ಥರ. ಎಲ್ಲೈತೆ? ಹೋಗ್ಬಿಡ್ತದೆ. ಹತ್ಬಿಡ್ತಾ ಮೇಲೆ? ಎಲ್ಲೋಯ್ತಪ್ಪ, ಅಲ್ಲಿ ಕಾಣಿಸ್ಲೇ ಇಲ್ಲ. ಅಯ್ಯೋ, ಒಂಚೂರು ಬರ್ಬೇಕು ತಾನೇ ನನ್ನ ಹತ್ರ. ಬಂದೆ ನೋಡ್ರಿ ಹೆಂಗಿದೆ, ಫುಲ್ ಮೇಲೆಲ್ಲ ಅದೇ ಎಲ್ಲೋ ಹಾರಾಡ್ತೈತೆ. ಯೆಲ್ಲೋ ಕಲರ್ ಹೂವು ಬೇರೆ ಸಿಗ್ತಿದೆ ಇಲ್ಲಿ. ನಾನೆಲ್ಲೋ ನಮ್ಮ ಎಕ್ಸ್ಪೋಜರ್ ಡಾರ್ಕ್ ಆಗಿ ಕಾಣಿಸ್ತಾ ಇರ್ಬೋದು, ಏನೋ ಗೊತ್ತಾಗ್ತಾ ಇಲ್ಲ. ಬಿಸಿಲಲ್ಲಿ ಕರೆಕ್ಟ್ ಆಗೈತೆ. ಇಲ್ಲಿ ನೆರಳಲ್ಲ, ನೆರಳಿಗೆ ಹೋದ್ರೆ ಕಾಣಿಸ್ತಿದೆ. ಸೊ ಇವಾಗಲೂ ಅಷ್ಟೇ ND 32 ಹಾಕಿದ್ದೀನಲ್ಲ, ಸೊ ನಮಗೂ ಅಷ್ಟು ಗೊತ್ತಾಗಲ್ಲ, ಐಡಿಯಾ ಬರಲ್ಲ. ಎಷ್ಟು ದೂರ ಹತ್ಬೇಕು? ಇಷ್ಟೇ. ಅದಾದ್ಮೇಲೆ ಇನ್ನೊಂದು ಚೂರು ಅಲ್ಲಿವರೆಗೂ ಹತ್ತೀಯ ಹಿಂಗೆ ಬೇಕು ಅಂದರೆ. ಹೌದಾ? ಯಪ್ಪ, ಯಾಕೆ ಆಗಲೇ ಭಯ ಬಿದ್ದ? ಇಲ್ಲ ಬೋಟಿಂಗ್ ಮಾಡ್ತೀಯಾ? ಕೊಡಪ್ಪ. ನಾವು ನೀರಿಗೆಲ್ಲ ಹೋಗಲ್ಲ ಗೈಸ್ ಸದ್ಯ. ನೋಡೋಣ, ಎಲ್ಲಾದರೂ ಒಂದು ಕಡೆಗೆ ನೀರಿಗೆ ಹೋಗ್ತೀವಿ, ಬಟ್ ಇವಾಗಿಲ್ಲ. ಇದೆಲ್ಲ ನೋಡಿ ಸೊ ಬೋಟಿಂಗ್ ರೇಟ್ ಎಲ್ಲ ನೋಡ್ಕೊಂಬಂದು ನೀವೇನೆ. ಈ ಕಡೆ ಹೋಯ್ತು.
ಆ್ಯಂಡ್ ನಮ್ಮ ಹೆಂಗ್ಸು ಇವತ್ತು ನೋಡಿ ಫೇವ್ರೆಟ್ ಸ್ಲಿಪ್ಪರ್ ಹಾಕೊಂಬಂದವಳೆ. ಬರೀ ಕಾಲಲ್ಲೇ ಹತ್ತು ಬಿಡ್ತೀನಿ. ನಾನು ಬೇರೆದು ಹಾಕಿದ್ದೀನಿ ಇವತ್ತು. ಹೇಳ್ದೆ ಬೆಟ್ಟ ಹತ್ತೋ ಥರ ಇರುತ್ತೆ, ಬೇರೆದು ಹಾಕು ಅಂತ. ಇದೇ ಇರಲಿ ಸಾಕು ಅಂತ ಅಂದಿದ್ಲು. ಸಾಕಾಗಲೇ ಇಷ್ಟನಾ? ಇಷ್ಟೇ ಬೆಟ್ಟ. ಸೋಣಿಗಸ್ ಅಲ್ಲ ಹೋಗಲ್ವಾ ಅಲ್ಲಿ ಪಾರ್ಕ್ ಹತ್ರ? ಪಾರ್ಕಿಗೆ ಹೋಗ್ಬೋದು, ಫುಲ್ ಪಾರ್ಕ್ ಹೋಗ್ಬೋದು ಆ ಕಡೆ. ಅವೆಲ್ಲ ನೀರಿಗೆ ಇಳಿಯಲ್ಲ ಗೈಸ್. ಇವು ನಿನಗೇನಾದ್ರು ನೀರಿಗೆ ಇಳಿಯೋ ಜೋಶ್ ಏನಾದ್ರು ಇದೆಯಾ? ಐತೆ, ಬಟ್ ಆದರೆ ಭಯ. ಹಾಂ, ನಾವು ಕರೆಕ್ಟು ಅಂದರೆ ಏನಂತಾರದು? ಒಬ್ಬೊಬ್ಬೋ ಏನು ಗುರು ಇದು ಹಿಂಗೈತೆ ಹತ್ತಕ್ಕೆ? ಬಟ್ ಹತ್ಬೋದು ಈ ಥರ ಹಿಂಗೆ ಬಟ್ ಹಿಡಿಬೇಕಾರೆ ಭಯ ಇದೆ. ನೆಂದೋಗ್ಬಿಟ್ಟವಳಾಗಲೇ ಇವಳು, ಶೆಕೆ ಕೈಯೆಲ್ಲ ಸುಸ್ತಾಗ್ತೈತೆ. ಅಪ್ಪ ಕಾಲು ಹೋಗ್ತೈತಿ 4 ಹೆಜ್ಜೆ ಹತ್ತಿದ್ದಕ್ಕೇನೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಮೆಟ್ಲೈತೆ, ಇಲ್ಲಿ ಪೀಸಾಗಿ ಮೆಟ್ಲು ಹತ್ಕೊಂಡು ಹೋಗ್ಬಿಡ್ಬೋದು. ಈ ಮೆಟ್ಲೆ ಹತ್ತಕ್ಕಾಗಲ್ಲ ನೋಡು. ಹಂಗಲ್ಲ, ಅಟ್ಲೀಸ್ಟ್ ಇವಾಗ ವ್ಯೂ ಚೆನ್ನಾಗಿದೆ, ಗ್ರಿಪ್ಪು ಸ್ವಲ್ಪ ಮೇಲೆ ಹೋದ ತಕ್ಷಣ ಅಲ್ಲ. ಏನೋ ಇದ್ರ ಮೇಲೆಲ್ಲ ಹತ್ತವ್ರೋ ಏನೋ ನನಗಂತೂ ಗೊತ್ತಿಲ್ಲ ಫುಲ್ಲು. ಬಟ್ ನಾನು ನೋಡಿರೋದೆಲ್ಲ ಎಲ್ಲ ಅರ್ಧ ಹತ್ತವ್ರೆ. ಪಕೋಡ ಅಂತ ಹೌದಾ? ಅದೇನು ಪಕೋಡ ಮಾಡ್ದವ್ರು? ಪಕೋಡ ಮಾಡ್ತಾರೆ. ಅದು ಅದು ಕಯಾಕಿಂಗ್ ಆ್ಯಕ್ಚುಲಿ ಅದನ್ನು ಹತ್ತೋದು, ಅದರಿಂದ ಇಳಿಯೋದು ಕಷ್ಟ. ನನಗೆ ಕೇಳೋದಾದರೆ ಅವ್ರಿಗೂ ಭಯ ಐತೆ, ಬಟ್ ಆದರೆ ಮಾಡಬೇಕು ಅನ್ನೋದು ಒಂದು ಖುಷಿ, ಜೋಶು. ಸದ್ಯ ಹಿಂಗೈತೆ ಗೈಸ್. ಇಲ್ಲಿ ಇನ್ನೊಂಚೂರು ಹತ್ತನ, ಎಲ್ಲರೂ ಒಂದು ಕಡೆ ಕೂತ್ಕೋಣ. ಅರೆ ಇವತ್ತು ನಾವೇನು ಸ್ನ್ಯಾಕ್ಸೇ ತಂದಿಲ್ಲ. ಅಯ್ಯೋ, ಈಗ ಅಲ್ಲಿ ಅಂಗಡಿ ಇತ್ತು, ಅಲ್ಲಿ ಏನೋ ತಗೋಣ ಅನ್ನೋದು ಮರ್ತುಬಿಟ್ಟೆ. ಇರ್ರಿ, ಹತ್ತೋಗ್ಬಿಟ್ರಿ, ಭಯ ಆಗ್ತೈತೆ ನನಗೆ. ಮೇಡಮ್ ಅವ್ರಿಗೆ ಭಯ ಆಗ್ತೈತೆ. ಅಮ್ಮ, ನಾನು ಒಂದು ಕಡೆ ಕ್ಯಾಮ್ರಾ, ಒಂದು ಕಡೆ ಮೇಡಮ್ಮು, ಬರೀ ಹಂಗೆ ಮೆಟ್ಲೆ ಹತ್ಬೋದು. ಇದ್ಯಾವುದು ಒಂದು ಕಡೆ ನಾನು. ಈ ಮೆಟ್ಲು ಬೇಡ, ಅಬ್ಬಾ ಇಲ್ಲೇ ಕೂತ್ಕೊಳ್ಳೋಣ. ಇಷ್ಟೇ ನೋಡಿ ಗೈಸ್, ಇದು ಫುಲ್ ಸ್ಟೀಪ್ ಆಗಿದೆ. ವಿಡಿಯೋದು ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ. ಇದು ಬಂಡೆ ಹತ್ತಕ್ಕಾಗಲ್ಲ. ಇಷ್ಟೇ. ಇಲ್ಲಿ ಕೂತ್ಕೊಳ್ಳೋಣ, ಈ ಕಲ್ಗಿಲ್ ಮೇಲೆ ಕೂತ್ಕೋ. ನನ್ನ ಜಾಗ ಹಿಡ್ಕೊಬಿಡ್ತೀನಿ. ಸುಸ್ತಾಗ್ತೈತೆ. ಇವತ್ತು ಆ್ಯಕ್ಚುಲಿ ಏನೋ ತರಬೇಕಿತ್ತು ನಾವು ಗೈಸ್. ಇದು ಒಳ್ಳೆ ಇದಕ್ಕೆ ನಾವು ಮಿಸ್ ಮಾಡ್ಕೊಂಡು ಮನೆಯಲ್ಲೇ ಇತ್ತು, ಅದನ್ನಾರೇ ಎತ್ಕೊಬರ್ಬೇಕು ತಾನೇ ನಾವುಗಳು. ಮನೇಲಿರೋದು ಬಿಡು, ಅಟ್ಲೀಸ್ಟ್ ಆಹಾ ಹೆಂಗೆ ಕಾಣಿಸ್ತೈತೆ. ಚೆನ್ನಾಗಿದೆಲ್ಲ ಗೈಸ್. ನಾವು ಕೂತಲ್ಲಿ ಆಪೋಸಿಟಲ್ಲೇ ಸನ್ಸೆಟ್ ಆಗೋದು. ಸನ್ಸೆಟ್ ಇಲ್ಲೇ ಆಗೋದು. ಸೊ ನಾನು ಈ ND 632ನ ತೆಗಿತೀನಿ. ಯಪ್ಪೋ ಫುಲ್ ಎಕ್ಸ್ಪೋಜರ್ ನೋಡು, ಕಾಣಿಸ್ತಿದೆ ಫುಲ್ಲು. ಆ್ಯಂಡ್ ಇಲ್ಲಿ ನೋಡಿ, ನೀನು ಚೇಂಜ್ ಮಾಡಬೇಕೇನು? ಫಿಕ್ಸ್ ಮಾಡಿಬಿಡ್ತೀನಿ. ಯಾಸ್, ಈ ವ್ಯೂ ಇಷ್ಟೇ ಗೈಸ್. ನಾವು ಬಂದಿದ್ದು ಇಷ್ಟಕ್ಕೋಸ್ಕರನೇ, ಇನ್ನೇನು ಇಲ್ಲ. ಬೊಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ನಾವು ಮಾಡಲ್ಲ. ಅಪ್ಪಿ ಪೆಡ್ಲಿಂಗ್ ಐತೆ ನೋಡಪ್ಪಿ, ಅದೇ ಸೈಡಲ್ಲಿ ಬಿಸಾಕ್ಬಿಟ್ಟು ಹಾಳಾಗೈತೇನೋ. ಅದನ್ನು ಬೇಕಾದ್ರೆ ಯಾವಾಗಾರು ನೆಕ್ಸ್ಟ್ ಟ್ರೈ ಮಾಡ್ತೀವಿ. ಬಟ್ ನೀರಿಗಂತೂ ಇಳಿಯಲ್ಲ ಗೈಸ್. ಏನಿದು ರೋಡು, ಬೆಟ್ಟ, ಗುಡ್ಡ. ಹಾಂ, ಇಳಿತೀವಿ ನೀರಿಗೂ. ಸ್ವಲ್ಪ ನಮಗೆ ನಾವೇ ಧೈರ್ಯ ತಂದ್ಕೋಬೇಕು. ಇವ್ರಿಗೆ ಧೈರ್ಯ ಬೇಕು, ನಮಗೆ ರಿಸ್ಕ್ ಬೇಡ. ನೀವು ಇಲ್ಲಿ ಆ್ಯಕ್ಚುಲಿ ಹಿಂಗೆ ಪಾರ್ಕ್ ಥರ ಏನೋ ಇದೆ ಜಾಗ. ಸೊ ಅಲ್ಲಿಗೆ ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ರಿಟರ್ನ್ ಬಂದು ಮನೆಗೆ ಹೋಗೋದಷ್ಟೇ. ಇವತ್ತು ಸ್ವಲ್ಪ ಜಾಸ್ತಿ ಸೆಕೆ, ಬಿಸಿಲು ಹೊಡಿತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಕೂತ್ಕೊಳ್ಳೋಕ್ಕೂ ಇಲ್ಲಿ ಜಾಸ್ತಿ ಹೊತ್ತು. ಇಲ್ಲಿ ಹಿಂದೆ ಹೋದವ್ರಿಗಂತೂ ಪಾಪ ಮುಂದೆ ಹೋಗೋ ಬರ್ತಲ್ಲ, ಹಿಂದೆ ಹೋಗೋ ಬರ್ತಲ್ಲ. ಅಲ್ಲಿ ಹೋಗ್ತಾರವ್ರು ಮಾತ್ರ ಕರೆಕ್ಟಾಗಿ ಹೋಯ್ತವ್ರೆ. ಒಂಥರ ಕೈ ನೋವು ಬರುತ್ತೆ. ಯಾಕೆ ಹೇಳು, ನೀರಲ್ವಾ, ನೀರು ಕಷ್ಟ ಇದು ಮಾಡೋಕ್ಕೆ. ಫೋರ್ಸ್ಫುಲಿ ಹೆವಿ ಸ್ಟ್ರೆಂತ್ ಬೇಕು. ನಾನು ಹೋಗ್ಬಿಟ್ರೆ ಮನೆಯಲ್ಲೇ ಸೌಟಾಡ್ಸೋಕ್ಕೆ ಆಗಲ್ಲ. ಇನ್ನಲ್ಲೇನು ಹುಟ್ಟಾಡಿಸ್ಲಿ, ನಾನೇ ಆಡಿಸ್ಬೇಕಷ್ಟೇ. ಎಲ್ಲಾದ್ರೂ ಹೋದ್ರೆ ಇನ್ನೊಬ್ರು ಹೋಗ್ತಾರೆ. ಇವರೇನೆ ಫಸ್ಟು ಅಲ್ಲಿ ಕರೆಕ್ಟಾಗಿ ಬರಲಿಲ್ಲ. ಅಯ್ಯೋ, ಇಲ್ಲಿಂದ ನೋಡೋಕೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಏನು ಗೊತ್ತಿದ್ರಲ್ಲಿ ಮಜಾ ಏನಿರಲ್ಲ. ನೀರಲ್ಲಿ ಆಟ ಆಡೋ ಥರ
ಇದ್ರೆ ಓಕೆ, ಇಲ್ಲ ಬೇರೆ ಯಾರು ಈ ಥರ ಮಾಡ್ಕೊಂಡು ಹೋಗ್ಬೇಕು, ನಾವು ಹಿಂದೆ ಅದನ್ನು ಫೀಲ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ನಾವೇ ಮಾಡಬೇಕು ಅಂದರೆ ಟೆನ್ಷನಲ್ಲಿ ಇಲ್ಲಿ ಹೊತ್ಲ ಅಲ್ಲಿ ಹೊತ್ಲ ಇಲ್ಲಿ ಹೊತ್ಲ ಅಲ್ಲಿ ಹೊತ್ಲ ಅಂತ ಅದು ಫೀಲೇ ಬರಲ್ಲ ತಾನೇ. ಏನು ಅನಿಸಲ್ಲ ನೋಡಿ, ಇವಾಗ ಸುಮ್ಮನೆ ಕಷ್ಟಪಡೋ ಥರ ಅನಿಸುತ್ತೆ. ಗೈಸ್ ಎನ್ ಡಿ ಫಿಲ್ಟರ್ ಅಲ್ಲ, ಅದು ಕುಂಡಿ ಫಿಲ್ಟರ್. ನೋಡ್ದಾ, ಎನ್ ಡಿ ಫಿಲ್ಟರ್ ಹಾಕಿದ್ದೀನಿ. ನನಗೂ ಕನ್ಸಿಸ್ತೈತೆ, ನಾನು ಹಾಕಬೇಕು, ಬಟ್ ಎಕ್ಸ್ಪೋಜರ್ ಜಾಸ್ತಿ ಆಯಿತು. ಸೊ ಇವಾಗ ಹಾಕೊಂಡು ತಕ್ಷಣ ನೋಡಿ ಕರೆಕ್ಟ್ ಆಗಿದೆ. ಬೇಡ, ನನಗೇನು ಬೇಡ ಬಿಡು. ಐತೆ ನಿಂದು ಬ್ಯಾಗಲ್ಲೇ. ಬೇಡ, ನಾನು ಎಕ್ಸ್ಪೋಜರ್ ಚುಚ್ಕೋತೀನಿ ಕಣ್ಣಿಗೆ. ಹಿಂಗೆ ನೋಡೋಕ್ಕೆ ಚೆನ್ನಾಗೈತೆ ಗೊತ್ತಾ, ಆರಾಮಾಗಿ ನೋಡ್ಬೋದು. ಕಣ್ಣಿಗೆ ಸೂರ್ಯ ಚುಚ್ತಾವ ಇವತ್ತು. ಇದು ಹಿಂಗೆ ಬಿಟ್ಟರೆ ಅದು ಲೈಟದು ರಿಫ್ಲೆಕ್ಟ್ ಆಗುತ್ತಲ್ವ ಲೈಟಿಂದ, ನೀರಿಂದ. ಕರೆಕ್ಟ್, ನೀರ್ನೆಲ್ಲ ಇದನ್ನ ಹಾಕೊಂಡ್ರೆ ಕ್ಲೀನಾಗಿ ನೋಡ್ಬೋದು. ಇದು ಆರಾಮಾಗಿ ಕೂತ್ಕೊಂಡು ಇವಾಗ ಫೀಲ್ ಮಾಡ್ಬೋದು ಗೈಸ್. ಎನ್ ಡಿ ಫಿಲ್ಟರ್ ಕಣ್ಣಿಗೂ ಇಂಪಾರ್ಟೆಂಟೇ ಗೈಸ್. ಇಲ್ಲಿ ನೋಡಿ ಫುಲ್ಲು ಸ್ಪೀಡ್ ಬೋಟು. ಫಸ್ಟು ಇದು ಹೋಗ್ಬೋದು ಅಂತ ಅನ್ನಿಸ್ತು, ಆಮೇಲೆ ಪೆಟ್ರೋಲ್ ಖಾಲಿನ ಅವರು ಅಲ್ಲೆಲ್ಲ ತಿರುಗಿಸಿ ಏನೇನೋ ಮಾಡಿದ ತಕ್ಷಣ ಸುಮ್ಮನಾಗ್ಬಿಟ್ವಿ. ಅವರೇ ಕಯಾಕಿಂಗ್ ಅವ್ರು ಪೀಸಾಗಿ ಓಡಾಡ್ಕೊಂಡವ್ರೆ. ಇವಾಗಿನ ವ್ಯೂ ನೀವು ನೋಡ್ಬೋದು. ಹೋಯ್ತಾ ಸನ್ಸೆಟ್ ಆಗ್ತಾ ಇದ್ದಂಗೂ ಫುಲ್ ಒಂಥರ ಪೀಸ್ಫುಲ್ಲಾಗೈತಿ. ಪೀಸ್ಫುಲ್ಲಾಗಿ ನಾವು ಕೂತ್ಬಿಟ್ಟಿದ್ದೀವಿ. ನಾನು ಹೇಳ್ದಂಗೆ ಆ ಬೆಟ್ಟನ ಒಬ್ಬರು ಹತ್ತಿದ್ರೆ ಗೈಸ್, ಇವಾಗ ಇನ್ನೊಬ್ರು ಹತ್ತಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಆ್ಯಂಡ್ ಒಬ್ಬರು ಆಲ್ರೆಡಿ ಹತ್ಬಿಟ್ಟು ಫುಲ್ ಟಾಪ್ವರೆಗೂ ಹೋಗಿದ್ದಾರೆ, ಮೇಲಿಂದ ಕಿರಿಸ್ತಾರೆ. ಇನ್ನೊಬ್ರು ಹತ್ತಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗ್ತಾಯಿಲ್ಲ, ಅವ್ರ ಕೈಯಲ್ಲಿ ಸುಮ್ಮನಾಗ್ಬಿಟ್ರು. ಆ್ಯಂಡ್ ನೀವು ಯಾರಾದರೂ ಆ ಬೆಟ್ಟನ ಫುಲ್ ಟಾಪ್ವರೆಗೂ ಹತ್ತಿದ್ರೆ ಈ ಕಮೆಂಟಲ್ಲಿ ತಿಳಿಸಿ. ಹೆಂಗೈಸ್ ನಾವು ಪೀಸಾಗಿ ಕೂತ್ಬಿಟ್ಟವ್ರು ಮೇಡಮ್ಮು. ಸೊ ಇವಾಗ ನೋಡ್ಬೋದು, ಇನ್ನೂ ಮಸ್ತಾಗಿ ಕಾಣಿಸ್ತೈತೆ. ಆ ನೀರು ಡಿಸೈನ್ ಕಾಣಿಸ್ತೈತೆ ನಿಮಗೆ. ಹೌದೌದು, ಅದು ಲೈಟ್ಗೆ ರಿಫ್ಲೆಕ್ಟ್ ಆಗ್ತೈತೆ, ಸನ್ಲೈಟ್ ಗಾಳಿಗೆ. ಆ್ಯಂಡ್ ಇವಾಗ ಒಂದು 4-5 ಜನ ಕಾಣಿಸ್ಕೊತಾರೆ ಗೈಸ್. ಒಂದು 10 ಜನ ಬಂದಿರ್ಬೋದೇನೋ. ಸೊ ನಮ್ಮನ್ನು ಸೇರಿ ಒಂದು 10 ಜನ ಬಂದವ್ರು ಇವಾಗ ಅಷ್ಟೇನೆ. ಸೊ ಬನ್ನಿ ಮೇಡಮ್ ಅವ್ರಿಗೆ ಇವತ್ತಿನ ಈ ರಂಗರಾಯಣ ದೊಡ್ಡಿ ಲೇಕು ಹೇಗಿತ್ತು ಅಂತ. ರಂಗರಾಯಣ ಅಂತ ಅನ್ನಕ್ಕೆ ಹೋದಾಗೆಲ್ಲ ರಂಗಾಯಣ ರಘು ಅನ್ನೋದೇ ಬರುತ್ತೆ. ಸೊ ಈ ನಮ್ಮ ರಂಗರಾಯಣ ದೊಡ್ಡಿ ಲೇಕ್ ಹೇಗನ್ನಿಸ್ತು? ನಂಗೂ ಚೆನ್ನಾಗಿ ಅನ್ನಿಸ್ತು, ಪೀಸ್ ಅನ್ನಿಸ್ತು. ಯಾವ ಥರ ಅಂದರೆ ವೀಕ್ ಡೇಸ್ ಅಲ್ವಾ, ಸೊ ಅಷ್ಟೊಂದು ಜನ ಎಲ್ಲ. ಆಮೇಲೆ ಜನ ಇದ್ರೂ ಏನು ಗೊತ್ತಾ ಗೈಸ್, ಈ ಬೆಟ್ಟದ ಮೇಲೆ ಯಾರು ಬರಲ್ಲ, ಎಲ್ಲ ನೀರಿಗೆ ಬೋಟಿಂಗ್ ಮಾಡೋಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಹೆಂಗಿದೆ, ಎಷ್ಟು ಮೇಲೆಲ್ಲ ಹತ್ತಲ್ಲ. ಬರ್ತಾರೆ. ನಾವಿಲ್ಲಿ ಬಂದ್ವಲ್ಲ, ನೋಡಿ ಸನ್ಸೆಟ್ ನೋಡಿ ಗೈಸ್, ಏನು ಮಸ್ತಾಗಿ ಕಾಣಿಸ್ತೈತೆ ಗೊತ್ತಾ. ವಾವ್, ಆ ನೀರಿಗಂತೂ ಒಂಥರ ರಿಫ್ಲೆಕ್ಟ್ ಆಗ್ತಾ ಇದೆ. ಆ್ಯಂಡ್ ತುಂಬ ಪೀಸ್ ಆಗೈತೆ, ಯಾರ್ದು ಜನ ಗಲಾಟೆ ಒಂಥರ ಕ್ರೌಡ್ ಇಲ್ಲ, ಕೂಲ್. ವೀಕ್ ಡೇ ಆಗಿರೋದ್ರಿಂದ ಕ್ರೌಡ್ ಇರಲ್ಲ. ವೀಕೆಂಡಲ್ಲಿ ಸ್ವಲ್ಪ ಆಗ್ಬೋದು. ನಾವು ವೀಕೆಂಡಲ್ಲಿ ನಾವು ಬರಲ್ಲ ಅನಿಸುತ್ತೆ. 1-2-3 ಜನ ಅಷ್ಟೇ ಬೋಟಿಂಗ್ ಮಾಡಿ ಹೋಗಿರೋದು, ಅವರಷ್ಟೇ. ಆಮೇಲೆ ಅದು ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ಅವರೆಲ್ಲರೂ ಒಂದೇ ಫ್ಯಾಮಿಲಿ, ಒಂದು ಫ್ಯಾಮಿಲಿ ಅವರೆಲ್ಲ. ಅವರು ಬೋಟಿಂಗಿಗೆ ಇಲ್ಲಿ ಆ್ಯಕ್ಚುಲಿ ಬೋಟಿಂಗಿಗೆ ಅಂತ ಬರೋರು ಬೋಟಿಂಗ್ ಮಾಡ್ತಾರೆ. ನಮ್ಮ ಥರ ಸುಮ್ಮನೆ ಬಂದು ಕೂತ್ಕೊಂಡು ಸ್ವಲ್ಪ ಸನ್ಸೆಟ್ ನೋಡ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಇದೇ ಊರವರಿಗೆ ಒಳ್ಳೆ ಬೆಸ್ಟ್, ಒಳ್ಳೆ ಥೆರಪಿ. ಸೀದಾ ಸಾಯಂಕಾಲ ಬಂದಾಗ ಬೇಜಾರಾಯ್ತಾ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಬಂದಿರೋರೆಲ್ಲ ಗೈಸ್ ಇಲ್ಲೇ ನಿಯರ್ ಬೈ ಇರೋರೇನೆ. ಸೊ ನೋಡಿ ಬರ್ತಾರೆ, ಕೂತ್ಕೋತಾರೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಹೋಗ್ತಾರೆ. ಮಕ್ಳನ್ನ ಕರ್ಕೊಬರ್ತಾರೆ, ಕೂರಿಸ್ಕೋತಾರೆ, ಟೈಮ್ ಸ್ಪೆಂಡ್ ಮಾಡ್ಕೋತಾರೆ, ಹೋಗ್ತಾರೆ. ನಾವು ಬರೋಕ್ಕೆ ಕಷ್ಟ ಬಿದ್ದು ಬಂದ್ವಿ ಬಿಸಿಲಲ್ಲಿ. ಯಪ್ಪ ಬಂದವಾಗ ಬಿಸಿಲು ಸುಸ್ತಾಗ್ಬಿಡ್ತು. ಇವಾಗ ಏನಂತಾರೆ, ಇವಾಗ ಇಷ್ಟೊತ್ತು ಆದ್ಮೇಲೆ ಸಮಾಧಾನ ಆಗ್ತೈತೆ ಮನ್ಸಿಗೆ ಬಾಡಿ ಎಲ್ಲ ರಿಲ್ಯಾಕ್ಸೇಷನ್. ಒಂಚೂರು ಡೌನ್ ಆದಮೇಲೆ ಪೀಸ್ ಆಗಿದೆ ಹೇಳ್ಬೇಕು ಅಂದರೆ. ಆಮೇಲೆ ಸುಮಾರು ಹೊತ್ತು ಕೂತ್ಕೊಬೋದು ಆರಾಮಾಗಿ. ಟೈಮ್ ಎಷ್ಟು ಗೊತ್ತಾ ಇವಾಗ 6:26. 1 ಅವರ್ ಆಯ್ತಾ ನಾವು ಬಂದಿಲ್ಲಿ? 1 ಅವರ್ ಆಗೈತೆ ಗೈಸ್ ನಾವು ಬಂದು, ಗೊತ್ತೇ ಆಗಲಿಲ್ಲ. 6:30 ಇನ್ನೂ ಕತ್ಲಾಗೋವರೆಗೂ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು. ಜನ ಎಲ್ಲ ಇವಾಗ ಬರ್ತಾರೆ ಅಲ್ಲಿ. ಆ್ಯಕ್ಚುಲಿ ನಾವು ಬೇಗ ಬಂದ್ವಿ ಇವತ್ತು. ವೈಬ್ನ ಫೀಲ್ ಮಾಡ್ಕೊಂಡು ಹೋಗ್ಬೋದು. ಜನಗಳಿಗಿಂತ ಬೇಗ ಬಂದಿದ್ವಿ ನಾವು. ನಾವು ಬಂದಾಗ ಒಂದು 3-4 ಜನ ಇದ್ರಷ್ಟೇ. ನಮ್ಮ ಹೈಟಲ್ಲಿ ಹಾರ್ತಾ ಇದ್ದಾವೆ. ನಾವು ಆ ಹೈಟಲ್ಲಿ ಇದ್ದೀವಿ ಅಂತ.
ಗೈಸ್ ಏನೋ ಗೊತ್ತಿಲ್ಲ, ಹಿಂಗೆ ಏನೋ ಕೇಳ್ಪಟ್ಟಿರೋದು, ಸನ್ಸೆಟ್ದು ಫೋಟೋ ಇಟ್ಕೊಬಾರ್ದಂತೆ. ಸನ್ ರೈಸ್ ಇಟ್ಕೊಬೋದು, ಸನ್ಸೆಟ್ದು ಇಟ್ಕೋಬಾರ್ದು, ಅಂದರೆ ಡೌನ್ಫಾಲ್ ಅನ್ನೋ ಥರ ಏನು. ಬಟ್ ನಾನು ಅವಾಗೆಲ್ಲ ನಂತರ ಎಷ್ಟಿತ್ತು ಗೊತ್ತಾ ಸನ್ಸೆಟ್ಟು, ಬರ್ರಿ ಸನ್ಸೆಟ್ಟೆ, ಎಲ್ಗೋಗು ಸನ್ಸೆಟ್. ಅದು ಇದೆ ಮಸ್ತಪ್ಪ, ನೋಡೋಕ್ಕೇನೆ ಮಸ್ತ್ ಫೀಲ್ ಅದು. ಕತ್ಲಾದಂಗೆ ಆಗ್ಬಿಟ್ಟೈತೆ. ಓ ಮೈ ಗಾಡ್, ಸನ್ಸೆಟ್ ಆಯಿತು. ಇವಾಗ ನಾವು ನಮ್ಮ ಗಂಟು ಮೂಟೆ ಇವಾಗ ನಮ್ಮ ಗಂಟು ಮೂಟೆನ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಮೈಕ್ ಇಲ್ಲಿ ಕೆಳಗಿಟ್ಟು ಮಾತಾಡ್ತಾ ಇದ್ದೀನಿ ನಾನು. ಹೆಂಗೆ ಮಾಡ್ರಿ ಸಮೋಸ ನಾನು ನೋಡಿಲ್ಲ ಮೋಟು ಪತ್ಲನ ನೋಡಿಲ್ವಾ ನೀನು? ಇವ್ರು ಜಾಸ್ತಿ ಒಂದು ರೌಂಡು ಕರ್ಕೊಂಡು ಹೋಗ್ತಾನೆ ಅನ್ನಿಸ್ತೈತೆ. ಅವಾಗಲೇ ಒಂದು ಬೋಟ್ ರೈಡ್ ಹೋಗಿದ್ರು, ಒಂದೇ ರೌಂಡು ಹಿಂಗೆ ಹೋಗಿ ಹಿಂಗೆ ಬಂದು ಇಲ್ಲಿ ಸರ್ಕಲ್ ಹಾಕ್ಬಿಟ್ಟು ನಿಲ್ಸಿದ್ದು. ನಾನು ಹೇಳಿಲ್ವಾ? ಇಲ್ಲ, ಅದೇ ಒಂಚೂರು ಮುಂದೆ ಕರ್ಕೊಂಡು ಹೋಗೋರು, ಅದು ಅವ್ರ ಮೂಡ್ ಮೇಲೆ ಡಿಪೆಂಡ್ ಅನ್ಸುತ್ತೆ. ದೊಡ್ಡ ಸರ್ಕಲ್ ಹಾಕಿದ್ರು ಇವ್ರಿಗೆ ಸ್ವಲ್ಪ. ನೋಡಿ 2 ರೌಂಡ್ ಸರ್ಕಲ್, ಅವರಿಗೆ ಒಂದೇ ರೌಂಡ್ ಸರ್ಕಲ್. ಅದು ಕರೆಕ್ಟಾಗಿ ಈ ಜಾಗದಲ್ಲಿ ಇಷ್ಟೇ ಸರ್ಕಲ್ ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಒಳಗೆ ಬಿಟ್ಟಿದ್ದಷ್ಟೇನೇನೆ. ಇವ್ರಿಗೆ ಒಂದು ರೌಂಡ್ ಎಕ್ಸ್ಟ್ರಾನೇ ಹೋಗ್ತಾರೆ. ಕಯಾಕಿಂಗ್ ನೋಡಿದ್ವಿ, ಬೋಟ್ ರೈಡ್ ನೋಡಿದ್ವಿ, 2 ಸ್ಪೀಡ್ ಬೋಟ್. ಹೋಗಿದ್ಗಿಂತ ಖುಷಿ ಇತ್ತು ನೋಡಕ್ಕೆ. ನೋಡಕ್ಕೆ ಚೆನ್ನಾಗಿತ್ತು. ಅಲ್ಲಿ ಹೋಗಿದ್ರೆ ಗಾಬರಿಯಲ್ಲಿ ಕೂತಿರ್ತಿದ್ವಿ. ಸನ್ಸೆಟ್ ಆಯಿತು ಗೈಸ್. ಫುಲ್ ಅಂದರೆ ಫುಲ್ 2 ನಿಮಿಷದಲ್ಲಿ ಮುಗೀತು ಸನ್ಸೆಟ್. ಮುಗೀತು ಅಷ್ಟೇ. ಗಾಳಿ ಒಳ್ಳೆ ವಾಹ. ಅದು ಮುಗೀತಾ ಇದ್ದಂಗೆ ನಾವು ಜೂಟ್ ಮನೆ. 7 ಗಂಟೆನಾ? 6:45 ಆಗುತ್ತೆ. 6:45 ಗೈಸ್. ಅದಕ್ಕೆ 8 ಗಂಟೆ ಬಿಡುತ್ತಾ? 8 ಗಂಟೆ ಆಗುತ್ತೆ. ನಾವು ಬೇಗ ಬರ್ತೀವಿ ಅಂದ್ಬಿಟ್ಟು ನಮ್ಮದು ಪಾರಿವಾಳ ಗೂಡನ್ನ ಕ್ಲೋಸ್ ಮಾಡ್ದಂಗೆ ಬಂದಿದ್ದೀವಿ. ಮಳೆ ಏನು ಬರಲ್ಲ, ಮಳೆ ಇಲ್ಲ ಇವತ್ತು. ಮಳೆ ಇಲ್ಲ ಅಂತಲೇ ಬಿಸಿಲು, ನಮಗೆ ಸೆಕೆ ತಡೆಯೋಕ್ಕಾಗ್ತಿಲ್ಲ. ಅದಕ್ಕೆ ಕ್ಲೋಸ್ ಮಾಡಿ ಬಂದೆ. ಅಷ್ಟು ಬೇಗ ಕ್ಲೋಸ್ ಮಾಡಿಬಿಟ್ರೆ ಗೂಡನ್ನ ಅವಕ್ಕೆ ದಗೆ ಆಗ್ತಾ ಇರುತ್ತೆ. ಇವಾಗೇನು ತೊಂದರೆ ಏನಿಲ್ಲ. 8 ಮಾಮೂಲಿ 7:30 ಗಂಟೆಗೆ ಹೋಗ್ತೀವಿ, ಆರಾಮಾಗಿ ಕ್ಲೋಸ್ ಮಾಡೋದಷ್ಟೇ. ಪೀಸ್, ತೊಂದರೆ ಏನಿಲ್ಲ. ಸನ್ಸೆಟ್ ಆದಾಗ ಆಯ್ಸ್ ಸನ್ಗೆ ಮನೆಗೆ ಹೋದ್ರು, ಸೆಟ್ ಮಾಡಿ ನಾವು ಟಾಟಾ ಬಾಯ್ ಬಾಯ್ ಅನ್ನೋದು. ಇವಾಗ ಡ್ಯೂಟಿ ಮುಗಿಸ್ ಮನೆಗೆ ಹೋದ್ರು ಸನ್ನು. ಎಲೆಗಳೆಲ್ಲ ಸ್ಮೆಲ್ ಇವಾಗ. ಎಸ್ ನಮ್ಮ ಹೆಂಗ್ಸ್ ನೋಡಿ ಅವಳ್ದ ಚಪ್ಪಲಿ ತೆಗೆದಿಟ್ಟು ಬಿಡು ಬಿಡು ಬಿಡು. ಬಿಟ್ಟು ಆಮೇಲೆ ಅದೇ ಮೊನ್ನೆ ಮಾಡ್ದಲ್ಲ ಅಲ್ಲಿ, ಇವಾಗ ಕೈಯಲ್ಲಿ ಹಿಂಗೆ ಬಿಡು ಅಂದ್ಲು. ಅಲ್ಲೂ ಯಾವುದದು ಅಂಬಾಜಿ ದುರ್ಗ ಅಲ್ಲಿ. ಆಮೇಲೆ ಅದಕ್ಕೆ ಗೈಸ್ ಇವಾಗ ಚಪ್ಪಲ್ ಎತ್ತಿ ನೋಡ್ದಾ, ಬರಿಗಾಲಲ್ಲೇ ಇಳಿಬಹುದು ದೇವ್ರು. ಅದು ಆ್ಯಕ್ಚುಲಿ ಕಾಲು ಶೂ ಜಾರಿದಲ್ಲ ಅದು. ನಾನು ಕಾಲು ಫುಲ್ಲು ಮೆಟ್ಲ ಮೇಲೆ ಇಟ್ಟಿಲ್ಲ, ಒಂಚೂರು ಕಾಲು ಜಾರ್ತು. ಗೈಸ್ ಆ್ಯಕ್ಚುಲಿ ಹತ್ಬೇಕಾದ್ರೆ ಮಜಾ ಇತ್ತು ಚೆನ್ನಾಗಿ, ಇಳಿಬೇಕಾದ್ರೆ ಇನ್ನೂ ಜಾಸ್ತಿ ಮಜಾ ಇದೆ. ಏನಿಲ್ಲ, ಬಿದ್ದರೆ ಉಳ್ಕೊಂಡು ಇಲ್ಲಿ ನೀರಿಗೆ ಹೋಗಲ್ಲ. ಆ್ಯಕ್ಚುಲಿ ಇವಾಗ ಇಲ್ಲಿ ಬಿದ್ದರೆ ಸೀದಾ ಅಲ್ಲಿ ಹೋಗ್ತೀವಿ. ಆಹಾ, ಇವಾಗ ನೋಡಿ ಏನು ಮಸ್ತಾಗಿ ಕಾಣಿಸ್ತೈತೆ. ನಾವೇ ಅನ್ಸುತ್ತೆ ಸನ್ಸೆಟ್ ಆಗಿದ ತಕ್ಷಣ ಬೇಗ ಇಳಿತಾ ಇರೋದು. ಭಯ ಆಗ್ತೈತಿ ನನಗೆ. ಇಲ್ಲೇ ಇರೋರು ಲೇಟಾಗಿ ಹೋಗ್ತಾರೆ. ಇಲ್ಲ, ಸನ್ಸೆಟ್ಗೆ ಅಂತ ಇವರೆಲ್ಲ ಬಂದಿರೋದು ಆ್ಯಕ್ಚುಲಿ. ಅಂದರೆ ಇಲ್ಲೇ ಹತ್ತಿರದಲ್ಲಿ ಇರ್ತಾರಲ್ಲ. ಹಾಲೆಲ್ಲ ನೆಂದೋಗ್ಬಿಡ್ತು ನನಗೆ ಇಳಿಬೇಕಾದ್ರೆ. ನಾನೇ ನೋಡಿ ಈಸಿಯಾಗಿ ಇಳಿತಾ ಇದ್ದೀನಿ ಅದಕ್ಕೆ. ಓ ಮೈ ಗಾಡ್. ಇವಾಗ ಹಾಕೊಬೋದು. ಇಲ್ಲ ರಾಮು, ಬಿದ್ದರೆ ಏನಾಗಲ್ಲ. 4 ಹೆಜ್ಜೆಲಿ ಹೋಗ್ಬಿಡ್ತೀವಿ. ಕಸದ ಬುಟ್ಟಿಗೆ ಹೊಡ್ಕೊಂಡು ಆ ಕಡೆಗೆ ಹಿಡ್ಕೊಳ್ಳುತ್ತೆ ಅಂತನಾ? ವೇಟ್. ಇವಾಗ ಅವರ ಅಮೂಲ್ಯವಾದಂತಹ ಪಾದರಕ್ಷೆನ ಹಾಕ್ಕೊಂಡು ಬರ್ತಾವ್ರು ನಮ್ಮ ಮೇಡಮ್. ಅಂತೂ ಇಂಥದ್ದು ಮುಗಿಸ್ಕೊಂಡ್ಬಂದ್ವಿ ಗಾಯ್ಸ್. ಹಿಂಗೆ ಹೋದರೆ ಆ ಕಡೆ ಇದೆಲ್ಲ ಬರುತ್ತೆ. ನಾವು ಅಲ್ಲಿಗೆ ಹೋಗ್ತಾ ಇಲ್ಲ, ಯಾಕಂದರೆ ನಾವು ಬಂದಿದ್ದೆ ಸನ್ಸೆಟ್ಗೆ. ಚೆನ್ನಾಗಿತ್ತು ಲಾಸ್ಟಲ್ಲಿ. ನಾನು ಸೆಟ್ ಆಗಿದ್ದೀನಿ.
ಪುಕ್ಲ ಅಂತ ಅಲ್ಲಿ ಡೌನ್ ಹಿಂಗೈತೆ. ಮೊದಲು ನಾನು ಚಪ್ಪಲಿ ಬೇರೆ ಅಲ್ಲಿ ಜಾರ್ಬಿಡ್ತು ಒಂದೆರಡು ಸಲ. ಫ್ಲವರ್ ನೋಡ್ರಿ ಯೆಲ್ಲೋ ಕಲರ್. ಹ್ಞೂ ಚೆನ್ನಾಗಿ ಕಾಣಿಸುತ್ತಲ್ಲ ಅದೊಳ್ಳೆ. ಇಲ್ಲ ಒಂದು ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಾದಲ್ಲಿ. ಹೂವು ಎಲ್ಲ ಕಿತ್ಬಾರ್ದು ಕಣ್ರಿ. ಇಲ್ಲಿ ಬೋರ್ಡ್ ಏನಿಲ್ಲ ಬಿಡ್ರಿ. ಗೈಸ್ ಚಂದ ಐತೆ ನೋಡಕ್ಕಲ್ಲ. ಸೊ ಗೈಸ್ ನಾವು ಮುಗಿಸ್ಕೊಂಡು ಹೊರಟಿದ್ದೀವಿ ನೋಡಿ. ನಾನು ಹೇಳ್ದಂಗೆ ಇದೇ ಬಂಡೆ ಕಲ್ಲೇ ಅದು ನಾವು ಕೂತ್ಕೊಳ್ಳೋದು. ಒಂಥರ ಚೆನ್ನಾಗಿತ್ತು ವೈಬು, ಪೀಸ್ಫುಲ್ಲಾಗಿ. ಆ್ಯಂಡ್ 7 ಗಂಟೆ ಸನ್ಸೆಟ್ ಆಯಿತು ಅಲ್ಲಿ. ಹಂಗೆ ಅದೇ ಎಲ್ಲ ಜನನೂ ಹೊರಟ್ರು ಅಲ್ಲಿಂದ ಅಷ್ಟೇನೆ. ಸೊ ನಾವೂ ಹೊರಟಿದ್ದೀವಿ. ಗೈಸ್ ನಾವು ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಇನ್ನೊಂದು 10 ಮಿನಿಟ್ಸಲ್ಲಿ ನಾವು ಮನೇಲಿರ್ತೀವಿ. ಆ್ಯಂಡ್ ಇವತ್ತಿನಂತೂ ದಿನ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಸೊ ನೋಡಿ, ನೀವು ಹೋಗಿ ಬನ್ನಿ, ಫ್ರೀ ಇದ್ದವಾಗ ಈಸಿಯಾಗಿ ಹೋಗಿ ಬರ್ಬೋದು ಆರಾಮಾಗಿ. ಆ್ಯಂಡ್ ತುಂಬ ಸ್ವಲ್ಪ ದೂರ ಅಷ್ಟೇ. ಆ್ಯಂಡ್ ಮೈಂಡಿಗೆ ತುಂಬ ರಿಲ್ಯಾಕ್ಸ್ ಆಗಿ ಪೀಸ್ ಆಗುತ್ತೆ. ಸೊ ನನಗೂ ತುಂಬ ಖುಷಿ ಆಯಿತು ಇವತ್ತಿನ ದಿನ. ಟೈಮಿಂಗ್ಸ್ ಹೇಳೋದಾದರೆ ಬೋಟಿಂಗ್ಗೆ ಅಂತ ಬರೋರು 9 to 6 ಬರಬೇಕು. ಯಾಕಂದರೆ 6 o'clock 6:15 ಹಂಗೆ ಅವರು ಬೋಟಿಂಗ್ನ ಕ್ಲೋಸ್ ಮಾಡಿಬಿಡ್ತಾರೆ. ಆ್ಯಂಡ್ ಸನ್ಸೆಟ್ಗೆ ಅಂತ ಬರೋರು ನೀವು ಒಂದು 5:30 ಅಥವಾ 5:45 ಬಂದರೆ 6 o'clock ಅಷ್ಟಲ್ಲಿ ಸನ್ಸೆಟ್ಟು ಒಂಥರ ಫುಲ್ಲು ಕೂಲಾಗಿರುತ್ತೆ. ಸೊ ಪೀಸಾಗಿ ಆ ವೈಬ್ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಲ್ಲಿಂದ. ಸೊ ನಾವು ಒಂದು 6:45ವರೆಗೂ ಇದ್ವಿ ಅಲ್ಲ, ಇವತ್ತು 7ವರೆಗೂ ಕೂತಿದ್ರು ಸ್ವಲ್ಪ ಜನ ಅಲ್ಲಿ. ಅದಾದಮೇಲೆ ಕತ್ಲಾಗ್ಬಿಡುತ್ತೆ. ಸೊ ಒಂದು 5:45 ಹಂಗೆ ಬಂದರೆ ಪೀಸಾಗಿ 6 o'clockಗೆ ಹಂಗೆ ಸನ್ಸೆಟ್ಟು ಕೂಲಾಗಿ ಆಗ್ತಾ ಇರುತ್ತೆ, ನೋಡ್ಕೊಂಬರ್ಬೋದು. ಆ್ಯಂಡ್ ಗೈಸ್, ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.